ಸ್ವೀಕರಿಸ್ತಾ ಇರುವಂತಹ ಪೂಜ್ಯರಾದ ಶಿವಾನಂದ ಮಹಾಸ್ವಾಮಿಗಳವರಿಗೆ ಅವರಿಗೆ ವಿದ್ಯೆ ಅರಿವು ಆಶ್ರಯಗಳನ್ನು ದಯಪಾಲಿಸಿ ಇಂಥದೊಂದು ಅಪರೂಪದ ಅವಕಾಶವನ್ನು ಆಗು ಮಾಡಿದಂಥ ಪರಮ ಪೂಜ್ಯ ಗುರುದೇವರಾದ ಮಲ್ಲಯ್ಯಪ್ಪಗಳವರ ಪವಿತ್ರ ಪಾದಪದ್ಮಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಇಂಥ ಕಾರ್ಯದಲ್ಲಿ ಸಾಕ್ಷಿರೂಪರಾಗಿ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜ್ಯರಾದ ಬಸವಲಿಂಗ ಮಹಾಸ್ವಾಮಿಗಳವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮೇಲಿರುವಂಥ ಎಲ್ಲ ಪೂಜ್ಯರಿಗೆ ಎಲ್ಲ ಹಿರಿಯರಿಗೆ ಶ್ರೀ ಸ್ವರೂಪಿಗಳೇ ನಿಮ್ಮೆಲ್ಲರಿಗೆ ಶರಣಾರ್ಥಿಗಳು. ಈ ನಿರೂಪಕರದಲ್ಲರೂ ಭಾಳ ಶರಣರದಾರ. ಅವ್ರು ಮಾತಾಡುವಾಗ ಇನ್ನೇನು 10 ನಿಮಿಷದಾಗಿ ಕಾರ್ಯಕ್ರಮ ಮುಗಿತೈತೆ ಅನ್ನಕತ್ತರು, ಒಂದು ಅರ್ಧಕ್ಕೆ ಕಟ್ ಮಾಡಿ ಇನ್ನೇನು ಕೆಲವೇ ಪೂಜ್ಯರ ಆಶೀರ್ವಚನೆ ಮಾಡೋರ್ದಾರು ಎಲ್ಲರೂ ಕೂಡ್ರಿ ಅಂತ ಹೇಳಿದರು. ಆಗಲೇ ಸಮಯ ಭಾಳ ಆಗಿದೆ. ಆದರೂ ಒಂದೆರಡು ಮಾತನ್ನು ನಾನು ಮಾತಾಡಿ ವಿಶ್ರಮಿಸ್ತೇನೆ. ಈ ಮಠದ ಬಗ್ಗೆ ಜೊತೆಗೆ ಪೂಜ್ಯರಾದಂಥ ಶಿವಾನಂದ ಮಹಾಸ್ವಾಮಿಗಳವ್ರನ್ನ ಉತ್ತರಾಧಿಕಾರಿಯಾಗಿ ನೇಮಿಸಿಕೊಂಡ ಬಗ್ಗೆ ನನ್ನ ಗುರುದೇವರು ಪೂಜ್ಯರಾದ ಮಲ್ಲಯ್ಯಪ್ಪಗಳು ತಮ್ಮೆಲ್ಲ ವಿಸ್ತಾರವಾಗಿ ವಿಶದವಾಗಿ ಏನೇನು ಹೇಳಬೇಕಾಗಿತ್ತು ಅದನ್ನೆಲ್ಲ ಹೇಳಿದ್ದಾರೆ. ಪೂಜ್ಯರಾದಂಥ ಮಹಾಂತ ದೇವರು ಅಥವಾ ಶಿವಾನಂದ ಸ್ವಾಮಿಗಳವರು ನಮಗೆ ಕಳೆದ 5-6 ವರ್ಷಗಳಿಂದ ಪರಿಚಯ. ಅವರು ಗಣಿಕೊಪ್ಪದಲ್ಲಿ ಅವರ ಪಟ್ಟಾಭಿಷೇಕ ಇದ್ದಾಗ ಹಿಂಗೆ ಇವತ್ತು ಹೆಂಗೆ ಉತ್ತರಾಧಿಕಾರಕ್ಕೆ ನಾವು ನಾಳೆ ಉತ್ತರಾಧಿಕಾರ ಐತಂದ್ರೆ ಇವತ್ತಿನ ನಂತರ ರಾತ್ರಿ ಆದೇಶ ಮಾಡಿ ಬಂದೇವಿ. ಅವ್ರ ಪಟ್ಟಾಭಿಷೇಕ ಇದ್ದಾಗ ಹಂಗೆ ನಾಳೆ ಪಟ್ಟಾಭಿಷೇಕ ಐತಿ ಗಣಿಕೊಪ್ಪಕ್ಕೆ ನೀವು ಬರಬೇಕು ಅಂತಂದರು. ಆಯಿತು ಅಂತ ಅವತ್ತು ಪಟ್ಟಾಭಿಷೇಕಕ್ಕೆ ಹೋಗಿ ಭಾಗವಹಿಸಿದ್ವಿ. ಪ್ರತಿ ವರ್ಷದ ಗೋಡಿಗೆರೆ ಜಾತ್ರೆ ಗದಗಿನ ಜಾತ್ರೆ ಒಳಗೆ ಅವರು ನಮ್ಮ ಜೊತೆ ಪಾಲ್ಗೊಳ್ತಾ ಇದ್ರು. ಭಾಳ ಸಮಾಧಾನ ಸರಳ ವ್ಯಕ್ತಿತ್ವದ ಸ್ವಾಮಿಗಳು. ಇಲ್ಲಿ ಅದಾರ ಲಿಂಬಿಕಾಯಿ ಅವರು ಅದಾರ. ಈ ಉತ್ತರ ಕರ್ನಾಟಕದಲ್ಲಿರುವಂಥ ಹಲವಾರು ಮಠಗಳ ಎಲ್ಲ ಒಳಹೊರಗುಗಳನ್ನು ಆಳವಾಗಿ ಬಲ್ಲವರು ವಕೀಲರು. ಈ ಶತಮಾನದಾಗ ಒಂದು ಮಠಕ್ಕೆ ಒಬ್ಬ ಸ್ವಾಮಿಗಳಾಗ್ಬೇಕಾದ್ರೆ ಎಷ್ಟು ಕಷ್ಟ ಇರ್ತೈತೆ ಅವ್ರಿಗೆ ಪಕ್ಕ ಗೊತ್ತೈತೆ. ಕೇಳ್ರಿ ನೀವು, ನಾವೆಲ್ಲಾರದಾಗ ಎಲ್ಲ ಭಕ್ತರ ನಿರೀಕ್ಷೆಗಳೇನಿರ್ತಾವಂದ್ರೆ ಸಾಮಾನ್ಯವಾಗಿ ನಮ್ಮ ಮಠದಾಗ ಒಬ್ಬರು ಗುರುಗಳಿರಲಿ, ಬಂದವರಿಗೆಲ್ಲ ಒಂದಿಷ್ಟು ಸಾತ್ವಿಕ ಉಪದೇಶಗಳನ್ನು ಮಾಡಲಿ, ಧರ್ಮೋಪದೇಶವನ್ನು ಮಾಡಲಿ. ಇಂಥ ಶಿಕ್ಷಣ ಸಂಸ್ಥೆಯನ್ನು ಮಠಕ್ಕಿದ್ದು ಅಂದ್ರೆ ತಮಗೆ ಸಾಧ್ಯ ಇದ್ದಷ್ಟು ಭಿಕ್ಷೆ ಮಾಡ್ಕೊಂಡು ಬರಲಿ, 4-6 ಹುಡುಗರನ್ನು ಸಾಕಲಿ ಅಂತ ಇರ್ತೈತಿ. ಇಟ್ಟಿದ್ರೆ ಪ್ರಾಬ್ಲಮ್ ಇಲ್ಲ. ಆದರೆ ಇದನ್ನು ಇಷ್ಟು ಬಿಟ್ಟು ಉಳಿದದ್ದು ಎಲ್ಲವನ್ನು ಮಾಡೋಕ್ಕೆ ನಾವು ಹೊಂಡತೀವಿ. ಈಗ ತಾವೆಲ್ಲ ಕೇಳಿರ್ಬೇಕು, ಕಣೇರಿ ಕಾಡಸಿದ್ದೇಶ್ವರ ಅಪ್ಪಳದ ಒಂದು ವಿಡಿಯೋ ಎಲ್ಲ ಕಡೆ ಹರಿದಾಡಕತ್ತೆ. ಕರ್ನಾಟಕ ರಾಜ್ಯದೊಳಗೆ ನಮ್ಮಲ್ಲಿ ಇತಿಹಾಸ ದೃಷ್ಟಿಯಿಂದ ನೋಡಿದ್ರೆ ಈ ಜಗದ್ಗುರು ಮತ್ತು ಮಠಾಧಿಪತಿತ್ವ ಇವ್ಯಾವು ಬಸವಣ್ಣವ್ರ ಕಾಲದಾಗ ಇರಲಿಲ್ಲ. ಇವನ್ನೆಲ್ಲ ಮಾಡಿದವರು ಯಡಿಯೂರು ಸಿದ್ಧಲಿಂಗೇಶ್ವರು. ಲಿಂಗಾಯತ ಸಮಾಜವನ್ನು ಭದ್ರವಾದ ನೆಲೆಗಟ್ಟಿನಲ್ಲಿ ನಿಲ್ಲಬೇಕು ಅನ್ನುವಂಥ ಸದುದ್ದೇಶದಿಂದ ಮಾಡಿದವರು ಯಡಿಯೂರು ಸಿದ್ಧಲಿಂಗೇಶ್ವರು. ಆವಾಗ ಮಾಡಿದ ನಂತರದಲ್ಲಿ ಏನು ಶುರು ಆಯ್ತದು ಇತ್ತೀಚಿನ ದಿನಮಾನದಾಗಂತೂ ಬಂದ. ಈಗ ನಾವೇನು ಹೇಳಿದಿಲ್ಲ 2-3 ಕೆಲಸ, ಇವು 2-3 ಕೆಲಸ ಬಿಟ್ಟು ಉಳಿದದ್ದು ಎಲ್ಲವೂ ನಾವು ಮಾಡ್ತೀವಿ ಅಂತ ಹೊಂಟು ಬಿಡ್ತೀವಿ. ಆ ಬಳಿಕ ಮರಿ ಮಾಡ್ಕೊಳ್ಳೋದಂದ್ರೆ ಅತ್ಯಂತ ಕಷ್ಟದ ಕೆಲಸ. ಎಂಥ ಬೇಕಾದಂಥ ಬಸವ ತತ್ವ, ಪರ್ಟಿಕ್ಯುಲರ್ಲಿ ಇದನ್ನೇ ಹೇಳ್ತೇನೆ ನಾನು, ಬಸವ ತತ್ವ ಹೇಳುವಂಥ ಸ್ವಾಮಿಗಳು ಅದಾರ ಅಂದರೂ ಮರಿ ಮಾಡ್ಕೊಳ್ಳೋ ಹೊತ್ನಾಗ ತಮ್ಮ ಮಣಿತನ ಬಿಟ್ಟು ಒಟ್ಟ ಹೊರಗೆ ಹೋಗಂಗಿಲ್ಲ ಅವ್ರು. ನಿಮ್ಗಿಂತ ಅತುತ್ವ ಐತಿ ನಮ್ಮ ಕ್ಷೇತ್ರ. ನಿಮ್ಮ ಕ್ಷೇತ್ರ ಒಂದಿಟ್ಟು ಚಲೋ ಐತಿ, ನಮ್ಮ ಕ್ಷೇತ್ರ ಪೂರ ಹಾಳಾಗಿ ಹದಗೆಟ್ಟು ಹೊಂಟದೀಗ. ಬಸವ 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 ಅನ್ನೋದು ಬಸವಣ್ಣನವರು ಜಾತ್ಯತೀತ ಸಮಾಜ ಕಟ್ಟಾಗಿ ಪರಿಶ್ರಮ ಪಟ್ಟರು. ನಮ್ಮದು ಜಾತ್ಯತೀತ ಮಠ ಅಂತ ಸಾರುವುದು. ಆದ್ರೆ ಮರಿ ಮಾಡ್ಕೊಳ್ಳೋ ಹೊತ್ನಾಗ ಮಾತ್ರ ತಮ್ಮ ಸಂಬಂಧಿಕರನ್ನ ಮಾಡ್ಕೊಳ್ಳೋದು. ಒಮ್ಮೆ ಮರಿ ಮಾಡ್ಕೊಂಡ್ರು ಅಂದ್ರೆ ಶುರು ಆಯ್ತು ಅಲ್ಲಿಂದ ಸಣ್ಣಗೆ ಎಂಟ್ರಿ. ಎಲ್ಲಿಗೆ ಬಂದು ನಿಂದ್ರಾಗ ಚಾಲು ಆಕೈತೆ ಅಂದ್ರೆ ಸ್ವಲ್ಪ ದಿವಸ ಆದ ಕೂಡಲೇ ಆ ಸ್ವಾಮಿಗಳು ಗಾಡಿ ಹೊಡ್ಯಾಕೆ ಡ್ರೈವರ್ ಕೊರತೆ ಬೀಳ್ತೈತಿ. ಡ್ರೈವರ್ಗಳು ಕಾಡ್ತಾರೆ ಸ್ವಾಮಿಗಳನ್ನ, ಅದು ಪಕ್ಕ ಎಲ್ಲ ಕಡೆ ಡ್ರೈವರ್ಗಳು ಕಾಡಕತ್ತಾರಂದ್ರೆ ಸಾವಕಾಶ ಸ್ವಾಮಿಗಳು ಅಣ್ಣನ ಮಗ ಮಠಕ್ಕೆ ಡ್ರೈವರ್ ಆಗಿ ಬರ್ತಾರೆ. ಅವು ಬಂದ ನಂತರ ಸ್ವಾಮಿಗಳದ್ದು ಒಂದಿಟ್ಟು ಊಟದ ಪ್ರಾಬ್ಲಮ್ ಚಾಲು ಆಕೈತೆ ಅಂತ ಹೇಳಿ ಸ್ವಾಮಿಗಳು ಅಣ್ಣನೇನು ಸ್ವಾಮಿಗಳಿಗೆ ಅಡುಗೆ ಮಾಡಕ್ಕೆ ಬರ್ತಾರೆ. ಅದಾದ ನಂತರ ಸ್ವಲ್ಪ ದಿವಸಕ್ಕೆ ಮಠದ ಅಡ್ಮಿನಿಸ್ಟ್ರೇಷನ್, ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ದಾಗ ಹೊರಗಿನ ಮಂದಿ ಬಂದು ಹೋಗ್ತಂದ್ರೆ ಕಷ್ಟ ಹಿಡಿತೈತೆ ಅಂತ ತಿಳ್ಕೊಂಡು ಒಬ್ಬೊಬ್ಬರು ಬರ್ತಾರ್ರಿ. ನಾನು ಭಾಳಷ್ಟು ಮಠಗಳು ಸಮೀಪದಿಂದ ನೋಡೀನಿ. ಅಟೆಂಡರ್ ಪೋಸ್ಟಿಂದ ಹಿಡ್ಕೊಂಡು ಪ್ರಿನ್ಸಿಪಾಲ್ವರೆಗೆ, ಕಾಲೇಜಿನ ಚೇರ್ಮನ್ರವರೆಗೆ ಎಲ್ಲರೂ ಒಂದೇ ಜಾತಿಯವರು ಇದ್ದುದು ನೋಡೀನಿ. ಒಟ್ಟ ಹೊರಗಿಂದ ಒಂದೂ ಇಲ್ಲ. ನನಗೊಂದು ಅಪ್ಲಿಕೇಶನ್ ತಂದು ಕೊಟ್ಟರು. ಕರ್ನಾಟಕದ ಭಾಳ ಪ್ರಸಿದ್ಧ ಸಂಸ್ಥೆ ಅದು, ಹೆಸರು ಅವ್ರಿಗೆ ಹೇಳಿ ಇದೊಂದು ಏಡ್ ಮಾಡಿಸ್ಕೊಟ್ರೆ ಚಲೋ ಆಕತಿ, ನೀವು ಒಂದಿಟ್ಟು ಫೋನ್ ಹಚ್ಚಿ ಮಾತಾಡ್ರಿ ಅಂದರು. ಡಾಕ್ಯುಮೆಂಟ್ಸ್ ತಂದು ಕೊಡ್ರಿ, ನಾನು ನೋಡಿ ಮಾತಾಡ್ತೀನಿ ಅಂದ್ ನಾನು.
ಅಂದ ಕೂಡಲೇ ಆಶ್ಚರ್ಯ ಅಂದ್ರೆ ಲೀಸ್ಟ್ ತೆಗೆದು ನೋಡ್ತೇನೆ ನಾನು. ಆ SC ST ಕೆಟಗರಿ ಒಳಗೆ ಏನು 2 ಕುಂಡಿರ್ತಾವಲ್ಲ, ಅಂಬೇಡ್ಕರ್ ಮಾಡಿದ ಮೀಸಲಾತಿ ಒಳಗೆ ಏನು 2 ಸೀಟ್ ಕುಂಡಿರ್ತಾವ, ಅವೆರಡ SC ಕ್ಯಾಂಡಿಡೇಟ್ ಹಾಕ್ಯಾರ. ಉಳಿದದ್ದು ಎಲ್ಲ ಒಂದು ಅಡ್ರೆಸ್ ರೀ. ಅಂದ್ರೆ ಒಂದು ಮಠಕ್ಕೆ ಒಬ್ರು ಸ್ವಾಮಿಗಳಾಗುವುದಂದ್ರೆ ಅವ್ರ ಮನೆತನನ ಉದ್ಧಾರ. ಈ ಕಡೆಯಿಂದ ಭಕ್ತರು ತಂದು ಕೊಡೋದು, ಆ ಕಡೆಯಿಂದ ಅದು ಹಿಂದೆ ಸೋರುದು. ನನಗೆ ಕಾಡಸಿದ್ದೇಶ್ವರ ಅಪ್ಪಳು ಫೋನ್ಯಾಗ ಹೇಳಿದರು, ಎಲ್ಲ ಸ್ವಾಮಿಗಳ ಜೀವನ ಹೆಂಗಂದ್ರೆ ಕುಡ್ಡ ಹಿಟ್ಟು ಬೀಸೋದು, ನಾಯಿ ಹಿಟ್ಟು ತಿನ್ನೋದು, ಅದು ಮುಖ್ಯ ಹಾಕೋದು, ಅದು ಕುಡ್ಡ ಕಲ್ಲು ತಿರುವುದು, ನಾಯಿ ಬಂದು ನೆಕ್ಕೆ ನೆಕ್ಕುದು ಹಿಟ್ಟ. ಇದು ಕುಡ್ಡು ಬರಿಗೈಲಿ ಕೈ ಆಡಿಸೋದು ಹಿಟ್ಟಿಲ್ಲ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಜಾತೀಯತೆ ಸಂಬಂಧಿಕರ ಕಾಟದಿಂದ ಮಠಗಳೆಲ್ಲ ನೆರಳಕತ್ತಾವ. ಎಷ್ಟು ಕೆಟ್ಟ ಮಠಗಳು ನೆರಳಕತ್ತಾವ ಅಂದ್ರೆ ಒಂದೊಂದು ಮಠ ಹೇಳಿಕ್ ಮನಗಂಡು ದೊಡ್ಡ ಮಠಗಳು ಇದ್ರೂ ಕೂಡ ಮಠದಾಗ ಒಂದು ತಾಟ ಒಂದು ತಂಗಿ ಸಹಿತ ಇರಂಗಿಲ್ಲ. ಅಷ್ಟು ಕೆಟ್ಟ ಸೋರಿಕೆ ಇವತ್ತು ಮಠಗಳಲ್ಲಿ ಅದ. ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಉಳಿಲಿ ಅನ್ನುವಂಥ ಸದುದ್ದೇಶದಿಂದ ನಮ್ಮ ಹಿರಿಯರು ಮಠಗಳನ್ನು ಮಾಡ್ಯಾರ. ಕನಿಷ್ಠ ಪಕ್ಷ ಸನ್ಯಾಸಿ ಆದವರು ಒಂದು ಸಂಕಲ್ಪನೆ ಮಾಡಲಿ, ಏನಂದ್ರೆ ನಾ ಬಿಟ್ಟುಕೊಳ್ಳುವಂಥ ಮರಿ ನನ್ನ ಸಂಬಂಧಿಕ ಇರಬಾರದು, ನಾ ಬಿಟ್ಟುಕೊಳ್ಳುವಂಥ ಮರಿ ನಮ್ಮ ಜಾತ್ಯಾಗ ಇರಬಾರದು. ಚಲೋ ಅದಾರ, ಸ್ವಭಾವ ಭಾಳ ಚಲೋ ಐತಿ, ಇಲ್ಲಿರುವಂಥ ಭಕ್ತರಿಗೆ ಒಳ್ಳೆ ಮಾರ್ಗದರ್ಶನ ಮಾಡುವ ಸಾಮರ್ಥ್ಯ ಐತಿ ಅಂದ್ರೆ ಸಾಕು ಒಬ್ಬ ಮರಿ ಆಗಲಿ ಅಂತ ತಿಳ್ಕೊಂಡು ಸಂಕಲ್ಪ ಮಾಡ್ಬೇಕಂತ ಮಲ್ಲಯ್ಯ ಕೋಡ್ ಮೊದಲೇ ಹೆಜ್ಜೆ ಇಟ್ಟಾರೆ. ಆದ್ರೆ ಇವ್ರು ಇಟ್ಟಿದ ಹೆಜ್ಜೆ ವರ್ಣನೆ ಮಾಡಕ್ ಮಂದಿ ಭಾಳ ಬರ್ತಾರೆ. ಅವರು ಅದೇ ಹೆಜ್ಜೆ ಇಡ್ತಾರಂದ್ರೆ ಇನ್ನೂ ವಿಚಿತ್ರ ಹೇಳ್ತೀವ್ರಿ ನಾವು ನಿಮಗೆ. ಇಲ್ಲಿ ಕಳೆದ 2-3 ವರ್ಷದಿಂದ ಲಿಂಗಾಯತ ವೀರಶೈವ ಹೋರಾಟ ಚಾಲು ಆದ. ಲಿಂಗಾಯತ ವೀರಶೈವ ಹೋರಾಟ ಚಾಲು ಆದಾಗ ಲಿಂಗಾಯತ ಪರ ಹೋರಾಟಕ್ಕೊಂದು 100-200 ಮಂದಿ ಸ್ವಾಮಿಗಳು ಮುಂಚೂಣಿ ಒಳಗಿದ್ದರು. ಈ ಕಡೆ ವೀರಶೈವ ಪರವಾದ ಹೋರಾಟದಾಗ ಒಂದು 500-600 ತನ್ನ ಸ್ವಾಮಿಗಳು ಮುಂಚೂಣಿ ಒಳಗಿದ್ದರು. ವಿಚಿತ್ರ ಏನು ಅಂದ್ರೆ ಈ ಕಡೆ ಇದ್ದವ್ರು ಮಾಮಾರೇ ಈ ಕಡೆ ಇರ್ತಾರೆ, ಈ ಕಡೆ ಇದ್ದವ್ರು ಅಳಿದೇವ್ರೇ ಆ ಕಡೆ ಇರ್ತಾರೆ. ಈ ಕಡೆ ಲಿಂಗಾಯತ ಹೋರಾಟಗಾರದ ಒಳಗೆ ಯಾರು ದೊಡ್ಡ ಸ್ವಾಮಿಗಳು ಇರ್ತಾರಲ್ಲ ಅವ್ರ ಖಾಸ ಅಳಿಯನ ಈ ಕಡೆ ವೀರಶೈವ ಪರ ಹೋರಾಟದಾಗ ಮುಂಚೂಣಿ ಒಳಗಿರ್ತಾರೆ. ಈ ಕಡೆ ಯಾರು ಮಾಮ ಇರ್ತಾರೆ ಅವ್ರ ಹಳೆಯ ಈ ಕಡೆ ಇರ್ತಾರೆ, ಇಲ್ಲಾಂದ್ರೆ ಅಣ್ಣನ ಮಗಾರ ಇರ್ತಾರೆ, ಇಲ್ಲಾಂದ್ರೆ ತಮ್ಮನ ಮಗಾರ ಇರ್ತಾರೆ. ಇದಾದ ಬಳಿಕ ಕೆಲವೊಂದಿಷ್ಟು ಘಟನೆಗಳು ನಡೆದು ನೀವೆಲ್ಲ ಸೂಕ್ಷ್ಮ ನೋಡ್ರಿ. ಹಾ, ಆ ಕಾರ್ಯಕ್ರಮದಾಗ ಇದ್ದವ್ರು ಈ ಕಾರ್ಯಕ್ರಮದಾಗ ಇದ್ದಾರೆ. ಅದಕ್ಕೆ ಮೊದಲು ಹೇಳಿದ್ದೆ ಅವ್ರಿಗೆ ಭಾಳ ಮಠಗಳ ಹೊರಗ ಎಲ್ಲ ಗೊತ್ತಿರ್ತದೆ ಅಂತ ಹೇಳಿ. ಮುಂದೆ ಈ ಘಟನೆ ನಡೆದ ಬಳಿಕ ಬಹಳಷ್ಟು ರಾಜಕಾರಣ ಎಲ್ಲ ನಡೀತು. ರಾಜಕಾರಣಿಗಳ ವೇದಿಕೆ ಮೇಲೂ ಹೇಳಿದ್ರು ಈ ಲಿಂಗಾಯತ ಹೋರಾಟ ಅನ್ನೋದು ಒಂದು ಪ್ಲಾನ್ ನಾವು ಅದಕ್ಕೆ ಒಂದಿಷ್ಟು ಕೊಟ್ಟಿದ್ದೀವಿ, ಅದರಿಂದ ಅದು ನಡೀತು ಅಂತ. ಈಗ ಯಾವಾಗ ಎಲೆಕ್ಷನ್ ಬರ್ತಾವ ಅವಾಗ ಪೇಪರ್ದಾಗ ಲೇಖನೂ ಬರ್ತಾವು, ಲಿಂಗಾಯತ ಬೇರೆ ವೀರಶೈವ ಬೇರೆ ಅಂತ ಎಲ್ಲ ಚಾಲು ಆಗ್ತಾವ. ಅದೊಂದು ದೊಡ್ಡ ಮ್ಯಾಟರ್, ಬೇರೆ ಚರ್ಚೆ ಮಾಡೋದು. ಆ ಬಳಿಕ ಏನಾಯ್ತಂದ್ರೆ ಕೆಲವೊಂದಿಷ್ಟು ಘಟನೆಗಳು ನಡೆದು ಭಾಳ ಸೂಕ್ಷ್ಮ ನೋಡ್ಬೇಕು ನೀವು. ಈ ವೀರಶೈವ ಪರ ಅಂದ್ರೆ ಹಿರೇಮಠಗಳಿಗೆ ಮಠಾಧಿಪತಿಗಳಾದವರೇ ದೊಡ್ಡ ವಿರಕ್ತ ಮಠದ ಜಗದ್ಗುರುಗಳಿದ್ರು. ವಿಚಿತ್ರ ಏನಂದ್ರೆ ಅದು ಇದ್ದು ಹಿರೇಮಠಕ್ಕೆ ಮರಿ ಮಾಡ್ಬೇಕಲ್ಲ. ಇದ್ದು ಹಿರೇಮಠಕ್ಕೆ ಮರಿ ಮಾಡ್ಬೇಕಾದ್ರೆ ಇವರು 45-50 ವರ್ಷ ಬಸವ ಅಂತ ಎಲ್ಲರಿಗೂ ಬಸವ ತತ್ವ ಬೋಧನೆ ಮಾಡ್ಯಾರ, ಹೌದ್ರೆ? ಮತ್ತು ಅವ್ರ ಊರಾಗ ಬಸವ ತತ್ವ ನಾಟಿಲ್ಲ ಅದು ಒಟ್ಟ. ನಾ ಹೇಳೋದು ಅರ್ಥ ಆತ ನಿಮಗೆ? ಅವ್ರ ಊರಾಗ ಖಾಸ ಅವ್ರ ಅಣ್ಣನ ಮಗನ ಮರಿ ಮಾಡಿದ್ರಿ. ಅಲ್ಲೇ ಅಣ್ಣನ ಮಗನ ಮರಿ ಮಾಡಿದ್ರೆ ಹೆಂಗ್ರಿ? ಎಲ್ಲರನ್ನು ಕೂಡವ್ರನ್ನ ಕೂಡಿಸಿ ಏನೇನು ಮಾಡ್ಬೇಕಾಗೈತೆ ಮಾಡಿ, ದೇಣಿಗೆ ಎತ್ತುದಂಥದ್ದೆಲ್ಲ ಮಾಡಿ ಏನೇನು ಮಾಡ್ಬೇಕು ಅಟ್ಟು ಮಾಡಿ, ನಾಳೆ ಪಟ್ಟಾಭಿಷೇಕ ಐತಂದ್ರೆ ಇವತ್ತಿನ ನಂತರ ಮತ್ತೆ ಬಸವ ತತ್ವ ಅಂತ ಹೊರಗೆ ಬಂದ್ರು. ಅಲ್ಲಿ ಮತ್ತೊಬ್ಬರು ಜಗದ್ಗುರುಗಳು ಬಂದು ಪಟ್ಟಾಭಿಷೇಕ ಮಾಡೋದು. ಇನ್ನ ನಿಮ್ಮ ಕಣ್ಣಾಗ ಹೆಟ್ಟರೆ ಮಣ್ಣು ಒಗಿಬೇಕು ಅಂತ. ಪಟ್ಟಾಭಿಷೇಕ ಅನ್ನೋದು ಒಂದು ಚಲೋ ಬಿಸ್ನೆಸ್ ಆಗೈತ್ರಿ ಲಿಂಬಿಕಾಯಿ ಅವ್ರಿಗೆ. ಹೆಂಗಂದ್ರೆ ರೀ, 1 ವರ್ಷ ಪಟ್ಟಾಭಿಷೇಕ ಮಾಡ್ತೀವಿ ಅಂತ ಹೇಳಿ ತಿಳ್ಕೊಂಡು ಒಂದು 100 ಹಳ್ಳಿ ಒಳಗೆ ಏಕಕಾಲಕ್ಕೆ ತಿರುಗಾಡಕ್ಕೆ ಚಾಲೂ ಮಾಡಿಬಿಡೋದು. ಒಂದು 30-40 ಮಂದಿ ಸ್ವಾಮಿಗಳನ್ನ ಕರ್ಕೊಂಡು ಎಲ್ಲರೂ ಕೂಡ ಅಟ್ಟು ರಾಜಕಾರಣಿಗಳ ಮಲಿಮಾರೆಲ್ಲ ತಿರುಗಾಡಿ ಒಂದು 5-6 ಕೋಟಿ ರೂಪಾಯಿ ರೊಕ್ಕ ಒಳೆ ಮಾಡಿ, ನಾವು ಮತ್ತೇನು ಕಡಿಮೆ ಇರ್ತೀವೋ ವೇದಿಕೆ ಮೇಲೆ ಕೂತವ್ರು ಈ ದೇವಪ್ಪನವ್ರು ಸರ್ ಅಂತವ್ರು ದೊಡ್ಡ ಮಂದಿ ಕಂಡ್ರಂದ್ರೆ ಇವರು ಅಂಥ ದೊಡ್ಡ ದಾನಿಗಳು ಇಂಥ ದೊಡ್ಡ ದಾನಿಗಳು ಅಂತ ಡಬಲ್ ವಯಸ್ಸಲ್ಲಿ ಪಂಪ್ ಹಾಕಿ ಹವಾ ಹೊಡಿದೈತಿ ನೋಡೋದು. ಆ ಬಳಕೆ ಎಲ್ಲ ಸಂಗ್ರಹ ಮಾಡೋದು 5-6 ಕೋಟಿ ರೂಪಾಯಿ ಒಳೆ ಆತಂದ್ರೆ ಇವತ್ತಿನ ಪೆಂಡಾಲ ಸೇವೆ ಒಬ್ಬರದು, ದಾಸೋಹ ಸೇವೆ ಒಬ್ಬರದು ಅಂತ ಹೆಂಗೆ ಖರ್ಚು ಹೊರಗೆ ದಾಟಿಸ್ಬೋದು ಅಂತ ವಿಚಾರ ಮಾಡೋದು. ಮೊದಲ ಕಾರ್ಯಕ್ರಮ ಮಾಡ್ತೀವತ್ತು ದೇಣಿಗೆ ಎತ್ತುದ, ಆ ಬಳಿಕ ಎತ್ತಿದ ದೇಣಿಗೆ ಎಲ್ಲ ಸೇಫ್ಟಿಯಾಗಿಟ್ಟು ಈ ಖರ್ಚೆಲ್ಲ ಹೆಂಗೆ ದಾಟಿಸ್ಬೋದು ಅಂತ ವಿಚಾರ ಮಾಡೋದು. ಇದು ಇಟ್ಟದ್ದು ಎಲ್ಲದ್ರೊಳಗೆ ಯಾರ್ಯಾರ್ದು ಎಟ್ಟೆಟ್ಟು ಪರಿಶ್ರಮ ಇರ್ತದೆ ಅಟ್ಟಟ್ಟು ಹಂಚ್ಕೊಳ್ಳೋದು. ಸ್ವಾಮಿಗಳು ಲೈಫ್ 10-15 ವರ್ಷ ಬರೀ ಬಡ್ಡಿಯಾಗ ಕಳಿಬೇಕು ಅಷ್ಟು ವ್ಯವಸ್ಥೆ ಮಾಡಿಟ್ಟು ದಾಟಿ ಹೋಗ್ಬೋದು. ಅಟ್ಟು ದಾಟೋದ್ರೊಳಗೆ ಮುಂದೆ ಮತ್ತೊಂದು ಪಟ್ಟಾಭಿಷೇಕ, ಮುಂದಿನವ್ರು ಪಟ್ಟಾಭಿಷೇಕ. ಭಾಳ ಚಲೋ ಬಿಸ್ನೆಸ್ ರೀ. ಲಿಂಗಾಯತರಷ್ಟು ದೊಡ್ಡ ದಾನಿಗಳು ಯಾರೂ ಇಲ್ಲ. ಸಾವಿರಾರು ಮಠಗಳು
ಸಾವಿರಾರು ಮಠಗಳಿಗೆ ಸಾವಿರಾರು ಎಕರೆ ಭೂಮಿ. ಇದೆಲ್ಲ ಯಾಕಂದ್ರೆ ವಿದ್ಯಾರ್ಥಿಗಳು ಬದುಕಲಿ, ಶಿಕ್ಷಣ ಸಂಸ್ಥೆ ನಡೀಲಿ ಅಂತ ಮಾಡ್ಯಾರ. ಆದ್ರೆ ನಮ್ಮ ಎಲ್ಲ ಮಠಗಳು ಈಗ ಜಾತಿ ಮತ್ತು ಸಂಬಂಧಿಕರಿಂದ ನೆರಳಾಕತ್ತಾವ. ಇಂಥ ನೆರಳಾಟದಿಂದ ಹೊರಗೆ ಬರಬೇಕಾಗಿದ್ರೆ ಯಾವ ದಾರಿ ಸರಿ ಅಂದ್ರೆ ನಮ್ಮ ಪರಮ ಪೂಜ್ಯ ಗುರುದೇವರು ಸಿದ್ದೇಶ್ವರಪ್ಪ ಇಟ್ಟ ಹೆಜ್ಜೆ ಮಾತ್ರ ಸರಿಯಾದವು. ನಾವು ಭಾಳಷ್ಟು ಮಂದಿ 30-40 ಮಂದಿ ಸ್ವಾಮಿಗಳು ಅಲ್ಲಿ ಇದ್ದವ್ರು ಅದೀವಿ. ಹೊರಗಿಂದ ಯಾರ್ಯಾರ ಸ್ವಾಮಿಗಳು ಬರ್ತಿದ್ರಿ, ಬಂದವ್ರು ಹೆಂಗರಿ ಮಾಡಿ ಈ ಹುಡುಗನ ಜಾತಿ ಬಾಯಿ ಬಿಡಿಸ್ಬೇಕಂತ ಪ್ರಯತ್ನ ಮಾಡವ್ರು. ಇವರೆಲ್ಲ ಬಸವ ಅನ್ನೋರ್ದ ಹೇಳಕತ್ತೇನೆ. ಈಗ ಒಂದ್ಸರಿ 2006 ಸಿದ್ದೇಶ್ವರಪ್ಪ ಕಾಲಿಗೆ ಫ್ರ್ಯಾಕ್ಚರ್ ಆಯ್ತು.